ಎಲ್ಲ ವೀಕ್ಷಕರಿಗೆ ಸ್ವಾಗತ. ನಿಮಗೆಲ್ಲ ಗೊತ್ತಿರಬಹುದು ಮೋಹನ್ ಬೋಳಂಗಡಿ. ಅವನ ಬಗ್ಗೆ ಜಾಸ್ತಿ ಮಾತಾಡಲ್ಲ ನಾನು. ಯಾಕಂತಂದರೆ ಅವನೊಬ್ಬ ಪತ್ರಕರ್ತ ಅನ್ನೋದಕ್ಕಿಂತ 6 ಗಂಟೆ ನಂತರ ಕಾಲ್ ಮಾಡಬಾರ್ದು, ಇದೆಲ್ಲ ನಂಗೆ ಗೊತ್ತಿತ್ತು. ಹೇಳಿದರು ತುಂಬ ಜನ 6 ಗಂಟೆ ನಂತರ ಕಾಲ್ ಮಾಡಬೇಡಿ. ಆದರೂ ಕೂಡ ನಾನು ಅವನಿಗೆ ಕಾಲ್ ಮಾಡಿದೆ. ಅವನು ನನ್ನ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದ. ಫೋನ್ ಕಟ್ ಮಾಡ್ದ. ಅವನು ಹೇಡಿ ಒಂದು ಸಾಮಾನ್ಯ SKDRDPಯ ಸದಸ್ಯ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸದಸ್ಯ. ನಾನು ಸಾಮಾನ್ಯ ಸದಸ್ಯ. ನನ್ನ ಪ್ರಶ್ನೆಗೆ ಉತ್ತರ ಕೊಡದಾಗದೆ ಅವನು ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಂತ ಕರೆದು ನಾನು ಅಪಪ್ರಚಾರ ಮಾಡೋದಂತೆ. ಏನು ಅಪಪ್ರಚಾರ ಅಂತ ಕೇಳಿದ್ರೆ ಅವನಿಗೆ ಗೊತ್ತಿಲ್ಲ. ಅವನು ಏನೇನು ಮಾತಾಡ್ದ ನೀವೇ ಕೇಳಿ. ಹಲೋ, ಮೋಹನ್ ಬೋಳಂಗಡಿ ಅವರ? ಹೌದು, ನಾನ್ ಸಂತೋಷ್ ಮಾತಾಡುದು, ಸಂಚಾರಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಇಂದ. ಹೇಳಿ. ಇನ್ನೊಂದು ವಿಡಿಯೋ ಮಾಡಿದ್ರಲ್ಲ, ಹೌದು, ಹಾಗೆ ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ಲಿಕ್ಕಿತ್ತು ನಿಮ್ಮ ಹತ್ರ. ಮಾತಾಡಿ. ಮೊದಲನೇದಾಗಿ ಎಲ್ಲೂರಿನ ವಿಷಯ ಹೇಳಿದ್ರಿ. ಹೌದು, ಎಲ್ಲೂರಲ್ಲಿ ಏನಾಯ್ತು ನಮ್ಗೆ ಹೇಳಿ. ಎಲ್ಲೂರಲ್ಲಿ ಏನಾಯ್ತು? ಪೆಟ್ಟು ಬಿತ್ತು. ಪೆಟ್ಟು ಬಿತ್ತು. ಯಾವ್ದಕ್ಕೆ ಪೆಟ್ಟು ಬಿತ್ತು? ನೀವು ಹೋಗಿ ಅಲ್ಲಿ ಅಧಿಕಾರ ಸಂಘ ಮಾಡಿದಕ್ಕೆ. ಎಲ್ಲಿ ಏನು ಅಧಿಕಾರ ಪ್ರಸಂಗ ಮಾಡಿದ್ದು? ಅಲ್ಲಿ ಯಾವ್ದೋ ಒಂದು ಗಾಡಿಗೆ ಗುದ್ದಿದ್ರಿ. ಗಾಡಿಗೆ ನಾವು ಗುದ್ದಿದ್ದ? ಹೌದು. ಅಲ್ಲ, ನಮ್ಮ ಗಾಡಿಗೆ ಅವರು ಬಂದು ಅವ್ರು ಗುದ್ದಿದೆ. ಹೇಗದು ಗುದ್ದಿದೆ ಅಲ್ವಾ? ಸರಿ, ನಾವು ಎಲ್ಲೂರಿನ ವಿಷಯದಲ್ಲಿ ನಾವು ಅಲ್ಲಿ ಹೋಗಿ ವಾಪಸ್ಸು ನಮ್ಗೆ ಏಟು ಬಿದ್ದು ಪೊಲೀಸ್ ಸ್ಟೇಷನ್ ಹೋಗುವವರೆಗೂ ಲೈವ್ ಆಗಿ ಎಲ್ಲ ವಿಡಿಯೋ ನಮ್ಮ ಹತ್ರ ಇದೆ. ಇರ್ಲಿ, ಕಂಟಿನ್ಯೂಸ್ ಮಾಡಿದ್ವಿ. ನೀವಂದ್ರೆ ಇರ್ಲಿ. ನಾವು ಹೋಗಿ ಗುದ್ದಿದ್ದು ಅಂತ, ನಮಗೆ ಗುದ್ದಿದ್ದ, ನಾವು ಹೋಗಿ ಗುದ್ದಿದ್ದ ಅಂತ ಎಲ್ಲ ದಾಖಲೆ ನಾವು ಪೊಲೀಸ್ ಸ್ಟೇಷನ್ ಕೊಟ್ಟಿದ್ದೀವಿ. ಹೌದು. ನಿಮ್ಗೆ ಎಲ್ಲೂರಿಗೆ ಹೋಗುವಂತ ಅವಶ್ಯಕತೆ ಏನಿತ್ತು? ಅದು ನಮ್ಮ ವಿಷಯ. ನಾವು ಎಲ್ಲಿಗೂ ಅಲ್ವಾ? ಹೋಗ್ತೇವೆ. ಹಾ, ಸರಿ. ಎಲ್ಲಿಗೂ ನಾವು ಹೋಗ್ತೇವೆ. ನೀವು ಈಗ ನಿಮ್ಮನ್ನು ನಾವು ಅಲ್ಲಿ ಹೋಗುದು ಬೇಡ ಇಲ್ಲಿ ಹೋಗುದು ಬೇಡ ಅಂತ ಹೇಳಿಕ್ ಆಗ್ತದ? ನಮ್ಮವರ ಮನೆಗೆ ನಾವು ಹೋಗ್ತೇವೆ ಅಷ್ಟೇ. ಅದು ವಿಚಾರ ಬಿಡಿ. ಈಗ ನಿನ್ನೆ ವಿಚಾರವಾಗಿ ನೀವು ಮಾತಾಡಿ ವಿಡಿಯೋ ಮಾಡಿದ್ರಿ. ಹೌದು, ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ. ಏನು ಅಪಪ್ರಚಾರ ಅಂತ ಹೇಳಿ, ನನಗೊಂದು ಸ್ಪಷ್ಟನೆ ಬೇಕು. ನಿಮ್ಗೆ ಇರುವುದು ಏನಂತ ಹೇಳಿದ್ರೆ, ನೀವು ಅದಕ್ಕೆ ನೀವು ನಿಮ್ಮ ಚಾನಲ್ ಅಲ್ಲೇ ಕ್ಲಾರಿಫಿಕೇಶನ್ ಕೊಡಿ. ನಮ್ಗೆ ಏನು ಬೇಸರ ಇಲ್ಲ. ಕೊಟ್ಟಿದ್ದೀವಿ. ಈಗ ನೀವು ಅಪಪ್ರಚಾರ ಅಂತ ಹೇಳಿದ್ರಲ್ಲ, ನಾವು ಹೇಳುವುದು ಅದು ಅಪಪ್ರಚಾರವೇ ಅಂತ ಹೇಳಿ. ಏನ್ ಅಪಪ್ರಚಾರ? ನೀವು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬಗ್ಗೆ ನೀವು ಮಾಡ್ತಾ ಇರುವುದು ಅಪಪ್ರಚಾರ. ಏನ್ ಅಪಪ್ರಚಾರ ಅಂತ ನಮ್ಮ ಲೆಕ್ಕದಲ್ಲಿ ಅದು ಸರಿ ಇರ್ಬೋದು. ನಮ್ಮ ಲೆಕ್ಕದಲ್ಲಿ ಸರಿ ಇದೆ. ಅಲ್ಲ, ನಿಮ್ಮ ಲೆಕ್ಕದಲ್ಲಿ ಸರಿ ಇರ್ಬೋದು, ನಮ್ಮ ಲೆಕ್ಕದಲ್ಲಿ ಸರಿ ಇಲ್ಲ. ಅಪಪ್ರಚಾರ ಅಂದ್ರೆ ಏನು ಅಂತ ಬೇಕಲ್ಲ? ಅದೇ ಹೇಳಿದಲ್ವಾ? ನಿಮ್ಗೆ ಹೇಳಿದ ಅರ್ಥ ಆಗ್ತದಾ ಇಲ್ವಾ? ಆಗ್ತದಲ್ಲ? ಆಯ್ತು ಬಿಡಿ. ಸಂಜೆ ಫೋನ್ ಮಾಡ್ಬಾರ್ದು ಅಂತ ಹೇಳಿದ್ರೆ ನಾನು ಮಾಡಿದ್ದೇನೆ ಮತ್ತೆ ಕೂಡ. ಅಲ್ಲ, ತೊಂದ್ರೆ. ನಂಗೆ ಯಾವತ್ತು ಫೋನ್ ಮಾಡಿದ್ರು ನಂಗೆ ಏನು ಸಮಸ್ಯೆ ಇಲ್ಲ. ಯೋಜನೆಯ ಮೂಲಕ ಸಾಲ ಯೋಜನೆಗೂ ನಿಮ್ಗೆ ಏನು ಸಂಬಂಧ ಇದೆಯಾ? ಇದೆ. ನೀವು ಯೋಜನೆಯಲ್ಲಿ ನೀವು ಸಾಲಗಾರರು, ಹೌದಾ? ಹೌದು ಹೌದು. ನಾವು ಸಾಲ ಕೊಡುದು ಅದು ಬ್ಯಾಂಕಿನಿಂದಲೇ ಕೊಡುದು ಅಂತ ಇಟ್ಕೊಳ್ಳಿ. ಬ್ಯಾಂಕಿನಿಂದ ಕೊಡುದಲ್ಲ? ಹೌದು. ಈಗ ನೀವ್ ಹೇಳಿದ್ರಿ ಬ್ಯಾಂಕಿನಿಂದಲೇ ಕೊಡುದು, ಬ್ಯಾಂಕ್ ಆಫ್ ಬರೋಡಾದಿಂದಲೇ ಕೊಡುದು. ಬ್ಯಾಂಕ್ ಆಫ್ ಬರೋಡದಿಂದ ಕೊಡುದು. ಹೌದು. ನಮ್ಗೆ ಬ್ಯಾಂಕ್ SBI ಇಂದ ಕೊಟ್ಟಿದ್ದಾರೆ. ನಿಮ್ಗೆ SBI ಮೊದಲು SBI ಇತ್ತು, ಈಗ ಬ್ಯಾಂಕ್ ಆಫ್ ಬರೋಡಕ್ಕೆ ಆಗಿದೆ ಅದು. ನಮ್ಗೆ ಇಲ್ಲಿ ಕಡಪದಲ್ಲಿ SBI ಅಲ್ಲಿ ಕೊಟ್ಟಿದ್ದಾರೆ ನಮ್ಗೆ. ಅಲ್ಲಿ ಬ್ಯಾಂಕ್ ಆಫ್ ಬರೋಡದು ಶಾಖೆ ಎಲ್ಲ ಕಾಣ್ತದೆ. ಬ್ಯಾಂಕ್ ಆಫ್ ಬರೋಡ ಇದೆ, SBI ಕೂಡ ಇದೆ. ಅದೇ ನಮ್ಮ ಈಗ ತಿಂಗಳ ಸ್ಟೇಟ್ಮೆಂಟ್ ಕೊಡ್ತಾರಲ್ಲ, ಅದ್ರಲ್ಲಿ ನಂಬರ್ SBI ಇದೆ. ಹಾಗಾದ್ರೆ ಅದರಿಂದಲೇ ಬಂದಿರ್ಬೇಕಲ್ಲ, SBI ಇಂದ ಅಲ್ವಾ? ಹೌದು. ಈಗ ಯೋಜನೆ ಮೂಲಕ ಕೊಡುದಲ್ಲ, ಹಾಗಾದ್ರೆ ಬ್ಯಾಂಕಿನಲ್ಲೇ ಕೊಡುದು ಸಾಲ? ಬ್ಯಾಂಕಿನಿಂದಲೇ ಕೊಡುದು ಅವರು. ಸರಿ, ಓಕೆ. ಹಾಗಾದ್ರೆ ಅದು BC ಟ್ರಸ್ಟ್. ಹೌದೌದು, ಓಕೆ ಅಲ್ವಾ? ಬ್ಯಾಂಕಿನಿಂದ ಕೊಡುದು, ಯೋಜನೆಯಿಂದ ಕೊಡುದಲ್ಲ ಅಲ್ಲ. ನೆಕ್ಸ್ಟ್ ಇನ್ನೊಂದು, ಇತರರು ಈಗ ಅಲ್ಲಿ ಹೇಳಿದ್ರಿ ನೀವು 5 ಜನ ಸಂಘದಲ್ಲಿ ಇದ್ದಾರೆ, ಅದರ ಇತರರಿಗೆ ತೊಂದರೆ ಆಗ್ತದೆ ಆ ಸಂಘದಲ್ಲಿ. ಆ ಸಂಘದಲ್ಲಿ ಬಾಕಿಯವರು ಇದ್ದಾರೆ. ಆ ಸಂಘದ ಎಷ್ಟು ಜನ ಇದ್ದಾರೆ ಅಂತ ಫೋಟೋ ಹಾಕ್ತೇವೆ ನಾವು ನಾಳೆ. ಎಷ್ಟು ಜನ ಇದ್ದಾರೆ ಆ ಸಂಘದಲ್ಲಿ? ಆ ಸಂಘದಲ್ಲಿ ಎಷ್ಟು ಮಂದಿ ಇದ್ದಾರೆ ಅಂತ ಹೇಳಿ ಅಲ್ಲ, ನಿಮ್ಗೆ ಎಲ್ಲ ನಾಳೆ ಫೋಟೋ ಹಾಕ್ತೇವೆ. ಗೊತ್ತಿದೆ ಅಣ್ಣ, ಗೊತ್ತಿಲ್ಲದೇನು ನಾವು ಮಾಡಿಲ್ಲ. ಹೇಳಿ ಎಷ್ಟಿದೆ ಅಂತ ನಿಮ್ಗೆ ಯಾಕೆ ಹೇಳ್ಬೇಕು? ಆ ಸಂಘದಲ್ಲಿ 5 ಜನ ಇರುದು, ಅದ್ರಲ್ಲಿ ಒಬ್ರು ತೀರಿ ಹೋಗಿದ್ದಾರೆ. ಇನ್ನು ಉಳಿದವರು 4 ಜನನೇ ಇರುದು ಆ ಸಂಘದಲ್ಲಿ. ನೀವು ಬೇರೆಯವರು ಇದ್ದಾರೆ ಅವರಿಗೆ ತೊಂದರೆ ಆಗ್ತದೆ ಅಂತ ಹೇಳಿದ್ರೆ, ಬೇರೆಯವರು ಯಾರು ಅಂತ ನೀವು ಫೋಟೋ ಹಾಕಿ. 4 ಮಂದಿ ಸಾಲಗಾರರೇ ಅಲ್ವಾ? ಹೌದು ಅಲ್ವಾ? ಹೌದಾ ಅಲ್ವಾ? ಸರಿ, ಹೌದು. ಮತ್ತೆ ಇನ್ನೊಂದು, ಸಾಲ ಕಟ್ಟಬೇಕಾ ಬೇಡವಾ ಹೇಳಿ? ಸಾಲ ಕಟ್ಟುದು ಬಿಡುದು ಅವರ ಇಷ್ಟ. ಅದಕ್ಕೆ ವಸೂಲು ಮಾಡುವುದು ಅವರ ಜವಾಬ್ದಾರಿ, ಹೌದಾ ಅಲ್ವಾ? ಮತ್ತೆ ಇನ್ನೊಂದು ಹೇಳಿ, ಅದೊಂದು ಹೇಳಿ ನಿಮ್ಗೆ, ವಸೂಲು ಮಾಡುವುದು ಅವರ ಜವಾಬ್ದಾರಿ, ಹೌದಾ ಅಲ್ವಾ?
ವಸೂಲು ಮಾಡುದು ಅವ್ರ ಜವಾಬ್ದಾರಿ ಇಲ್ಲ, ಬ್ಯಾಂಕಿನ ಅಂದ್ರೆ ಬ್ಯಾಂಕಿನವ್ರದ್ದು ಜವಾಬ್ದಾರಿ. ಬ್ಯಾಂಕಿನವರೇ ಜವಾಬ್ದಾರಿ ತಗೊಳ್ತಾರೆ. ನೋಟಿಸ್ ಕೊಡ್ತಾರೆ, ನೀವ್ ಹೇಳಿದ್ರಿ ಹೌದು ನೋಟಿಸ್ ಕೊಟ್ಟ ಕೊಡ್ತೇವೆ. ಮೇಲೆ ಬಾಕಿದ್ದು ಈಗ ಅವರ ಏನು ಅವರ ಜಾಗ ಅವರ ಮೇಲೆ ಕೇಸು ಎಲ್ಲ ಮಾಡ್ಲಿಕ್ಕೆ ಬ್ಯಾಂಕಿನವರಿಗೆ ಆಗ್ತದೆ. ಮನೆಗೆ ಹೋಗಿ ವಸೂಲಿ ಮಾಡ್ಲಿಕ್ಕೆ ಮಾತ್ರ ಇವರನ್ನ ಯಾಕೆ ಕಳಿಸ್ತಾರೆ? ಅವರೇ ಹೋಗ್ಬೇಕಲ್ಲ. ಅಲ್ಲ ಈಗ ಬ್ಯಾಂಕಿನವರು ಕೇಸ್ ಹೋಗ್ಬೇಕು. ಮಾಡ್ಲಿಕ್ಕೆ ಬ್ಯಾಂಕ್ ನೋಡಿ ಅವರ ಜಾಗವನ್ನು ಒತ್ತುವರಿ ಮಾಡ್ಲಿಕ್ಕೆ ಆಗ್ತದೆ ಬ್ಯಾಂಕಿನವರಿಗೆ, ಕೇಸ್ ಮಾಡ್ಲಿಕ್ಕೆ ಆಗ್ತದೆ. ನೋಡಿ ಮಾತ್ರ ಇವರನ್ನು ನೋಡಿ ಯಾಕೆ ಕಳಿಸ್ತಾರೆ ವಾದಕ್ಕೂ ವಸೂಲು ಮಾಡ್ಲಿಕ್ಕೆ? ನೋಡಿ ವಾದಕ್ಕೂ ವಿತಂಡವಾದಕ್ಕೂ ವ್ಯತ್ಯಾಸಗಳಿವೆ. ಮತ್ತೆ ಅದು ಬಿಡಿ ಮತ್ತೆ ನೀವು ಸಂಘಕ್ಕೆ ಪಾಸ್ ಪುಸ್ತಕ ಇರುವುದು ಒಂದೇ, ಪ್ರತಿಯೊಬ್ಬರಿಗೂ ಕೊಡ್ಲಿಕ್ಕೆ ಆಗುದಿಲ್ಲ, ಬೇರೆಯವರಿಗೆ ಸ್ಟೇಟ್ಮೆಂಟ್ ಕೊಡ್ತೇವೆ ಅಂತ ಹೇಳಿದ್ರಿ ನೀವು. ಹೌದು, ಸಂಘಕ್ಕೆ ಒಂದೇ ಪಾಸ್ ಪುಸ್ತಕ ಇದೆಯಾ? ಹೌದು. ಸಂಘಕ್ಕೆ ಇರುವುದಾದ್ರೆ ಕೊಡ್ಬೋದಲ್ಲ, ಆ ಪಾಸ್ ಪುಸ್ತಕ ತೋರಿಸಬಹುದು. ಪಾಸ್ಬುಕ್ ನಿಮ್ಗೆ ಕೊಡುವಂತ ಪ್ರಶ್ನೆ ಇಲ್ಲಲ್ಲ ಸಂತೋಷ್. ಅಲ್ಲ, ಪಾಸ್ಬುಕ್ ಗೊತ್ತಾಯ್ತಲ್ಲ, ಅವರಿಗೆ ನೋಡಿ ಸಾಲ ತಕೊಂಡವರಿಗೆ ನಾನೊಂದು ಹೇಳುದು ಕೇಳಿ. ಅದ್ರಲ್ಲಿ ಒಬ್ರು ನೂರ್ಜಾನ ಎಂತದೊಂದು ಹೆಸರು ಇದೆ, ಮರಿಯಮ್ಮನ ಎಂತದೊಂದು ಹೆಸರು ಇದೆ ಇಟ್ಕೊಳ್ಳಿ. ಅವ್ರು ಸಾಲ ತಗೊಂಡಿದ್ದಾರೆ, ಹೌದಾ ಅಲ್ವಾ? ಸಾಲ ತಗೊಂಡಿದ್ದಾರೆ ಅಲ್ಲ? ಹೌದಾ? ನಾನು ಸಾಲ ತಗೊಂಡ ಮೇಲೆ ಸಾಲಕ್ಕೆ ಬಡ್ಡಿ ಇದೆ ಅಂತ ಗೊತ್ತಿದೆಯೋ ಇಲ್ಲ? ಹೌದು, ಇದೆ ಅಲ್ವಾ? ಸಾಲಕ್ಕೆ ಬಡ್ಡಿ ಇದೆ ಅಂತ ಗೊತ್ತಿದೆಯಲ್ಲ. ನಾನು ಕೇಳುವಂತದ್ದು, ನಾನು ಹೇಳಿದನ್ನು ನೀವೇ ಮಾತಾಡಿದ್ರೆ ಆಗುದಿಲ್ಲ, ನಾವು ಕೇಳುವುದನ್ನು ಹೇಳಿ. ಸಂಘಕ್ಕೆ ಒಂದೇ ಪಾಸ್ ಪುಸ್ತಕ ಇರುವುದು, ಪ್ರತಿಯೊಬ್ಬರು ಕೊಡ್ಲಿಕ್ಕೆ ಆಗುದಿಲ್ಲ, ಬೇರೆಯವರಿಗೆ ಸ್ಟೇಟ್ಮೆಂಟ್ ಕೊಡ್ತೇವೆ, ಸಂಘಕ್ಕೆ ಪಾಸ್ ಪುಸ್ತಕ ಇದೆ ಅಂತ ನೀವೇ ಹೇಳಿದ್ದೀರಾ ವಿಡಿಯೋದಲ್ಲಿ. ಅದಕ್ಕೆ ನಾನು ಕೇಳುದು, ಪಾಸ್ ಪುಸ್ತಕ ಒಂದೇ ಪಾಸ್ ಪುಸ್ತಕ, ಸಂಘದ್ದು ಪಾಸ್ ಪುಸ್ತಕ ತೋರಿಸಬಹುದಲ್ಲ? ಇಲ್ಲಾಂದ್ರೆ ಕೊಡುದು ಬೇಡ, ತೋರಿಸಬಹುದಲ್ಲ ಇದೆ ಅಂತ. ಯಾರಿಗೆ ತೋರಿಸ್ಬೇಕು, ಯಾರಿಗೆ ಕೊಡ್ಬೇಕು ಅದೊಂದು ಹೇಳಿ ನೀವು ನಂಗೆ. ಅಲ್ಲ, ಯಾರಿಗೆ? ಸಂಘದವರಿಗೆ ಕೊಡಿ. ಹೌದು, ಅದನ್ನು ಅವರು ಕೇಳಬೇಕೆ ಹೊರತು ಹೋಗಿ ಸಂತೋಷ ಕೇಳುವುದಲ್ಲ. ಅಲ್ಲಿ ಕೇಳ್ತಾ ಇದಲ್ಲ, ಕೇಳ್ತಾ ಇದ್ರಿ ಎಲ್ಲರೂ ಕೊಡಿ ಅಂತ. ನೋಡಿ, ಅವರು ಹೋಗಿ ಬ್ಯಾಂಕಿಗೆ ಹೋಗಿ ಬ್ಯಾಂಕಿನಲ್ಲಿ ಅವರ ಸ್ಟೇಟ್ಮೆಂಟ್ ಅನ್ನು ಅವ್ರು ತಗೊಳ್ಳಿ. ಬ್ಯಾಂಕ್ ಅಲ್ಲಿ ಯಾಕೆ ಸ್ಟೇಟ್ಮೆಂಟ್ ಕೊಡ್ತಾರೆ? ಕೊಡ್ಬೇಕಲ್ಲ, ನೀವು ಪಾಸ್ ಪುಸ್ತಕ ಇದೆ ಅಂತ ಹೇಳಿ ಹೋಗಿ ಅವರು. ಈಗ ಯಾರು ಸಾಲಗಾರ ನೋಡಿ, ಯಾರು ಬ್ಯಾಂಕ್ ಪಾಸ್ ಪುಸ್ತಕ ಇದೆ ಅಂತ ಹೇಳಿದ್ಮೇಲೆ ನೋಡಿ, ನೀವು ಮಾತಿಗೆ ಮಾತು ಬೆಳೆಸುವುದು ಬೇಡ. ಈಗ ಸಾಲಗಾರರು ಇದ್ದಾರೆ, ಸಾಲಗಾರರು ಹೋಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ. ಈಗ ಸಾಲಗಾರರಿಗೆ ಬ್ಯಾಂಕ್ ಪಾಸ್ ಪುಸ್ತಕ ನೀವೊಂದು ಸಂಗತಿ ಮಾಡಿ, ಫೋನ್ ನಲ್ಲಿ ಬೇಡ, ನೀವು ಮಂಗಳೂರಿಗೆ ಬನ್ನಿ, ಎದುರದೇ ಕೂತು ಡಿಸ್ಕಸ್ ಮಾಡುವ, ಬೇಕಾದ್ರೆ ಕ್ಯಾಮರಾ ಇಡುವ. ಸ್ತ್ರೀಶಕ್ತಿ ಸಂಘ ಇದೆ, ನವೋದಯ ಸಂಘ ಇದೆ, ಸಂಘ ಇದೆ, ಅದಕ್ಕೆಲ್ಲ ಪಾಸ್ ಪುಸ್ತಕ ಕೊಡ್ತಾರೆ. ಉಳಿತಾಯಕ್ಕೆ ಈಗ ಉಳಿತಾಯಕ್ಕೆ ಈಗ ಸಾಲಕ್ಕೆ ಈಗ ನಿಮ್ಗೆ ಒಂದು ಹೇಳಿದ ಅರ್ಥ ಆಯ್ತಾ? ಅಲ್ಲಲ್ಲ, ಅದು ಬರುವ ಈಗ ಸ್ಪಷ್ಟನೆ ಕೊಡ್ಬೇಕು. ಬನ್ನಿ ಮಾತಾಡುವ. ನಿನ್ನೆ ಹೇಳಿದ್ದಕ್ಕೆ ನೀವು ಸ್ಪಷ್ಟನೆ ಈಗಲೇ ಕೊಡ್ಬೇಕು. ಈಗಲೇ ಬೇಕು ನನಗೆ. ಈಗಲೇ ಕೊಡ್ಲಿಕ್ಕೆ ನೀವೇ ಯಾರು ನನ್ನನ್ನು ಕೇಳಲಿಕ್ಕೆ? ಮತ್ತೆ ನೀವ್ಯಾರು ನನ್ನ ಬಗ್ಗೆ ವಿಡಿಯೋ ಮಾಡ್ಲಿ ಹಾಕ್ಲಿಕ್ಕೆ ಅಪಪ್ರಚಾರ? ನೀವ್ ಯಾರು ಅಂತ ನಾನು ಕೇಳುದು. ಮತ್ತೆ ನೀವು ಪ್ರಶ್ನೆ ಮಾಡಿ, ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ನಿಮ್ಗೆ ನಾಳೆ ಎರಡು ಭಯ ಆಗ್ತದೆ. ಹೌದ್ರಿ, ಫೋನ್ ಅಲ್ಲಿ ಮಾತಾಡುವಾಗ ನೀವೇ ಸಂತೋಷ ಅಂತ ನಂಗೇನು ಗೊತ್ತು. ನೀವೇ ಹೇಳಿದ್ದು ಸಾಲಕ್ಕೆ ಪಾಸ್ ಪುಸ್ತಕ ಇದೆ ಅಂತ ನೀವೇ ಹೇಳಿದ್ದು, ಕೊಡ್ಬೇಕಲ್ಲ ಹಾಗಾದ್ರೆ. ನನ್ನ ಕಾಲನ್ನೇ ಕಟ್ ಮಾಡ್ದ, ಮತ್ತೆ ಕಾಲ್ ಮಾಡದೆ ಬ್ಲಾಕ್ ಮಾಡಿ ಇಟ್ಟಿದ್ದಾನೆ, ನನ್ನ ನಂಬರ್ ಬ್ಲಾಕ್ ಮಾಡಿ ಇಟ್ಟಿದ್ದಾನೆ. ಯಾಕೆ? ಭಯ ಆಗ್ತಾ ಇದೆಯಾ? ಡಾಕ್ಯುಮೆಂಟ್ ಇಲ್ವಾ ನಿನ್ನ ಹತ್ರ? ಅವನು ಏನೇನು ವಿಡಿಯೋ ಮಾಡಿ ಹಾಕಿದ್ದಾನೆ, ಅದಕ್ಕೆಲ್ಲ ಉತ್ತರ ಕೊಡ್ತೇನೆ ನಾನು. ನೋಡಿ, ಅವನು ಏನೇನು ವಿಡಿಯೋ ಮಾಡಿ ಹಾಕಿದಾನಂದ್ರೆ, ನಾನು ಅಪಪ್ರಚಾರ ಮಾಡ್ತಾ ಇದ್ದೀನಂತೆ. ನನ್ನ ಹತ್ರ ಪ್ರತಿಯೊಂದಕ್ಕೂ ಡಾಕ್ಯುಮೆಂಟ್ ಸಮೇತ ಉತ್ತರ ಇದೆ. ನಾವು ಡಾಕ್ಯುಮೆಂಟ್ ಇಲ್ಲದೆ ಸುಮ್ಮನೆ ಹೇಳುವುದಿಲ್ಲ. ಇವತ್ತು ಕೂಡ ಕೆಲವೊಂದು ಡಾಕ್ಯುಮೆಂಟ್ಗಳನ್ನು ನಾನು ತೋರಿಸ್ತೇನೆ. ಏನು ಅಪಪ್ರಚಾರ ಮಾಡಿದ್ದೇನೆ ಅಂತ ಕೇಳಿದರೆ ಅವನ ಬಾಯಲ್ಲಿ ಉತ್ತರನೇ ಇಲ್ಲ. ಯೋಜನೆಯ ಮೂಲಕ ಬ್ಯಾಂಕ್ ಆಫ್ ಬರೋಡದಿಂದ ಸಾಲ ಕೊಡ್ತಾರೆ. ನನ್ನ ಸಂಘದ ಅಕೌಂಟ್ ಇರೋದು SBI ಇಲ್ಲಿ. ಅದು ನನ್ನದು CC ಖಾತೆ ಅಲ್ಲ, ನನ್ನದು OD ಖಾತೆ. ಬ್ಯಾಂಕಲ್ಲಿ ಹೋಗಿ ಕೇಳಿದ್ದೀನಿ, ನೀವು ಸ್ಟೇಟ್ಮೆಂಟ್ ಕೂಡ ನೋಡ್ತಾ ಇರ್ಬೋದು. 8.87% ಬಡ್ಡಿ ಇರೋದು. ನಮಗೆ 2 ಲಕ್ಷ OD ಕೊಟ್ಟಿದ್ದಾರೆ. ಮತ್ತೆ ಏನೇನು ಟ್ರಾನ್ಸಾಕ್ಷನ್ ಆಗಿದೆ ಇಲ್ಲಿ ನೋಡ್ತಾ ಇರಿ. ನನ್ನದು OD ಖಾತೆ. ಅವನು ಹೇಳ್ತಾನೆ OD ಖಾತೆಗೆ ಪಾಸ್ ಪುಸ್ತಕ ಇದೆ. ಹಾಗಾದ್ರೆ ಕೊಡಿಯಲ್ಲ. ಸಂಘಕ್ಕೆ ಒಂದೇ ಪಾಸ್ ಪುಸ್ತಕ, ಒಬ್ಬೊಬ್ಬರಿಗೆ ಪಾಸ್ ಪುಸ್ತಕ ಕೊಡ್ಲಿಕ್ಕೆ ಆಗುದಿಲ್ಲ. ಸರಿ, ಸಂಘದ ಪಾಸ್ ಪುಸ್ತಕ ಕೊಡ್ಬೇಕಲ್ಲ. ಸಂಘದ ಪಾಸ್ ಪುಸ್ತಕ ಇದೆ ಅಂತ ಹೇಳಿದ ಮೇಲೆ ಕೊಡ್ಬೇಕಲ್ಲ. ಯಾರ ಹತ್ರ ಇದೆ ಅದು? ಎಲ್ಲಿದೆ ಅದು? ಸಂಘದ ಪಾಸ್ ಪುಸ್ತಕ ಯಾರ್ದು? ಸಂಘದವ್ರದ್ದು. ಅವ್ರಿಗೆ ಕೊಡ್ಬೇಕಲ್ಲ. ಒಬ್ಬೊಬ್ಬರಿಗೆ ಪಾಸ್ ಪುಸ್ತಕ ನಾವು ಕೇಳಲಿಲ್ಲ. ಎಲ್ಲರೂ ಅವನಿಗೆ ಫೋನ್ ಮಾಡಿ ಕೇಳಿ, ಪಾಸ್ ಪುಸ್ತಕ ಎಲ್ಲಿದೆ ಅಂತ ಕೇಳಿ. ಸಾಲಗಾರರಿಗೆ ಬ್ಯಾಂಕ್ ಪಾಸ್ ಪುಸ್ತಕ ಕೊಡುವುದಿಲ್ಲ. ಮತ್ತೆ ಹೇಳ್ತಾನೆ ಪಾಸ್ ಪುಸ್ತಕ ಇದೆ ಅಂತ ಹೇಳ್ತಾನೆ. ಮತ್ತೆ ಯಾರಿಗೆ ಅದು? ನಿಮಗೆ ಉಪ್ಪು ಹಾಕಿ ನೆಕ್ಲಿಕ್ಕೆಯಾ? ಸರ್ಕಾರದಿಂದ ಸಬ್ಸಿಡಿ ಬರ್ತದಲ್ಲ 5%, ಅದು ತಿನ್ಲಿಕ್ಕೆಯಾ? ನೀವು ತಿನ್ಲಿಕ್ಕೆ ಅದು ಪಾಸ್ ಪುಸ್ತಕ ನೀವು ಇಟ್ಕೊಂಡಿದ್ದು? ಯಾಕೆ ಕೊಡುವುದಿಲ್ಲ? ಮೋಹನ್ ಬೋಳಂಗಡಿ ನೇರ ಮಾತಲ್ಲಿ
ಹೇಳಿದ್ದಾನೆ ಪಾಸ್ ಪುಸ್ತಕ ಇದೆ ಅಂತ, ಅದು ನಮಗೆ ಬೇಕೇ ಬೇಕು, ಕೊಡ್ಲೇಬೇಕು. ಶ್ರೀಶಕ್ತಿ ಸಂಘ, ನವೋದಯ ಸಂಘ, ಸಂಜೀವಿನಿ ಸಂಘ ಪ್ರತಿಯೊಂದಕ್ಕೂ ಸಂಘದ ಸಾಲದ ಖಾತೆಗೆ ಪಾಸ್ ಪುಸ್ತಕ ಕೊಡ್ತಾರೆ. ಅದು ಸಾಲದ ವ್ಯವಹಾರ, ಅದಕ್ಕೆ ಪಾಸ್ ಪುಸ್ತಕ ಬರುವುದಿಲ್ಲ. ಒಮ್ಮೆ ಬರ್ತದಂತ ಹೇಳ್ತಾನೆ, ಒಮ್ಮೆ ಬರುವುದಿಲ್ಲ ಅಂತ ಹೇಳ್ತಾನೆ. ನಾನು ಅವ್ರು ಎಲ್ಲರೂ ಹೇಳಿದ್ರು 6 ಗಂಟೆ ನಂತರ ಫೋನ್ ಮಾಡಬೇಡಿ ಅಂತ, ಮತ್ತೆ ನಾನು ಕೂಡ ಮಾಡಿದ್ದು. ಅವನು ಒಂದೊಂದು ಸಲ ಒಂದೊಂದು ಹೇಳ್ತಾನೆ. ಒಮ್ಮೆ ಹೇಳ್ತಾನೆ ಅದು ಸಾಲದ ವ್ಯವಹಾರ, ಅದು ಬರುವುದಿಲ್ಲ. ಒಮ್ಮೊಮ್ಮೆ ಹೇಳ್ತಾನೆ ಸಂಘದ್ದು ಇದೆ, ಪಾಸ್ ಪುಸ್ತಕ ಇದೆ ಅಂತ ಹೇಳ್ತಾನೆ. ಮತ್ತೆ ಹೇಳ್ತಾನೆ ಅದು ಸಾಲದ ಅಕೌಂಟು, ಉಳಿತಾಯಕ್ಕೆ ಆದರೆ ಪಾಸ್ ಪುಸ್ತಕ ಇದೆ ಅಂತ ಹೇಳ್ತಾನೆ. ಹಾಗಾದ್ರೆ ಇಲ್ಲಿ ಉಳಿತಾಯ ಕಟ್ತಾ ಇದ್ದಾರೆ, ಅವರಿಗೆ ಪಾಸ್ ಪುಸ್ತಕ ಕೊಡಬೇಕಲ್ಲ. ಉಳಿತಾಯ ಕಟ್ತಾ ಇದ್ದಾರಲ್ಲ, ಉಳಿತಾಯಕ್ಕೆ ಪಾಸ್ ಪುಸ್ತಕ ಕೊಡಬೇಕಲ್ಲ. ಅವನೇ ಹೇಳ್ತಾನೆ ಉಳಿತಾಯಕ್ಕೆ ಪಾಸ್ ಪುಸ್ತಕ ಕೊಡ್ತಾರೆ, ಯಾಕೆ ಕೊಡುವುದಿಲ್ಲ ಇಲ್ಲಿ? ಉಳಿತಾಯಕ್ಕೆ ಆದ್ರೂ ಕೊಡಬೇಕಲ್ಲ ಪಾಸ್ ಪುಸ್ತಕ. ಉಳಿತಾಯಕ್ಕೆ ಬಡ್ಡಿ ತಿಂತಾ ಇದ್ದೀರಲ್ಲ, ಅದು ಕೊಟ್ಟರೆ ನಾವು ನಮಗೆ ಏನಾದರೂ ಉಳಿತಾಯಕ್ಕೆ ಬಡ್ಡಿ ಬರುತ್ತಲ್ಲ, ಅದು ತಿನ್ಲಿಕ್ಕೆ ಆಗುದಿಲ್ಲಲ್ಲ, ಅದಕ್ಕೆ ನೀವು ಪಾಸ್ ಪುಸ್ತಕ ಕೊಡುವುದಿಲ್ಲ ಅಲ್ಲ. ಮತ್ತೆ ಪುನಃ ಹೇಳ್ತಾನೆ ಓಡಿ ಖಾತೆಗೆ ಪಾಸ್ ಪುಸ್ತಕ ಇದೆ ಅಂತ. ಉಳಿತಾಯಕ್ಕೆ ಪಾಸ್ ಪುಸ್ತಕ ಸಿಗ್ತದೆ, ಓಡಿ ಖಾತೆಗೆ ಪಾಸ್ ಪುಸ್ತಕ ಸಿಗ್ತದೆ ಅಂತ ಅವನು ಹೇಳ್ತಾನೆ. ಓಡಿ ಅಂದರೆ ಓವರ್ ಡ್ರಾಫ್ಟ್ಗೆ ಅಕೌಂಟಿಗೆ ಪಾಸ್ ಪುಸ್ತಕ ಸಿಗ್ತದೆ ಅಂತ ಹೇಳ್ತಾನೆ. ನನ್ನ ಸಂಘದ ಅಕೌಂಟ್ ಇರೋದು SBI ಬ್ಯಾಂಕಲ್ಲಿ ಓಡಿ ಅಕೌಂಟು, ಉಳಿತಾಯ ಕೂಡ ಕಟ್ತಾ ಇದ್ದೇನೆ. ಹಾಗಾದ್ರೆ ಎರಡಕ್ಕೂ ಪಾಸ್ ಪುಸ್ತಕ ಕೊಡ್ಬೇಕಲ್ಲ. ಓಡಿ ಅಕೌಂಟಿಗೆ ಪಾಸ್ ಪುಸ್ತಕ ಸಿಗ್ತದಂತ ಹೇಳಿದ್ಮೇಲೆ ಕೊಡ್ಬೇಕಲ್ಲ, ಯಾಕೆ ಕೊಡ್ತಾ ಇಲ್ಲ? ಅದು ನಿಮ್ಮ ಹತ್ರ ಇದೆಯಲ್ಲ, ಬ್ಯಾಂಕಲ್ಲಿ ಹೋಗಿ ಕೇಳಿದ್ರೆ ಅವ್ರ ಹತ್ರ ಕೇಳಿ ಅಂತ ಹೇಳ್ತಾರೆ. ಮತ್ತೊಂದು ಹೇಳ್ತಾನೆ ಪಾಸ್ ಪುಸ್ತಕ ಇಲ್ಲದೆ ಸಾಲ ಕೂಡ ಕೊಡುವುದಿಲ್ಲ ಬ್ಯಾಂಕ್ನವರು ಪಾಸ್ ಪುಸ್ತಕ ಇಲ್ಲದೆ ಸಾಲ ಕೊಡುವುದಿಲ್ಲ ಅಂತ ಹೇಳ್ತಾನೆ. ಪಾಸ್ ಪುಸ್ತಕ ಇರಬೇಕಲ್ಲ, ಅವನೇ ಹೇಳ್ತಾನೆ ಪಾಸ್ ಪುಸ್ತಕ ಇಲ್ಲದೆ ಬ್ಯಾಂಕಲ್ಲಿ ಸಾಲ ಕೊಡೋದಿಲ್ಲ ಅಂತ. ಯಾಕೆ ಕೊಡೋದಿಲ್ಲ ಹಾಗಾದ್ರೆ? ನೆಕ್ಸ್ಟ್ ಮುಂದೆ ಹೇಳ್ತಾನೆ ಅವನು, ನಾವು ಏನೂ ಭದ್ರತೆ ಇಲ್ಲದೆ, ಏನೂ ದಾಖಲೆ ಇಲ್ಲದೆ ಸಾಲ ಕೊಡ್ತೇವೆ ಬರೀ 13.5% ಬಡ್ಡಿ ಹಾಕ್ತೇವೆ ಅಂತ ಹೇಳ್ತಾನೆ. PRK ಭದ್ರತೆ ಅಲ್ವಾ, ಯಾಕೆ ಕಟ್ಟಿಸ್ತೀರಾ? PRK ಬಾಂಡ್ ಎಲ್ಲಿದೆ? PRK ಬಾಂಡ್ ಯಾಕೆ ಕೊಡ್ತಾ ಇಲ್ಲ? PRK ಅಂತ ಇನ್ಶೂರೆನ್ಸ್ ಕಲೆಕ್ಷನ್ ಮಾಡ್ತಾರೆ, ಮೈಕ್ರೋ ಬಚತ್ ಅಂತ ಇನ್ಶೂರೆನ್ಸ್ ಕಲೆಕ್ಷನ್ ಮಾಡ್ತಾರೆ. 1 ಲಕ್ಷದ ಮೇಲೆ ಸಾಲ ತಗೊಂಡ್ರೆ 10,000 ರೂಪಾಯಿ ವರ್ಷಕ್ಕೆ ಕಟ್ಟಬೇಕು ಮೈಕ್ರೋ ಬಚತ್. ಬಾಂಡ್ ಎಲ್ಲಿದೆ? ನಾನು ಕೂಡ 3 ವರ್ಷ ಮೈಕ್ರೋ ಬಚತ್ 30,000 ರೂಪಾಯಿ ಕಟ್ಟಿದ್ದೀನಿ. 3 ವರ್ಷ 10,000 ರೂಪಾಯಿ, 30,000 ರೂಪಾಯಿ ನಾನು ಕೂಡ ಕಟ್ಟಿದ್ದೀನಿ. ವೆಬ್ಸೈಟಲ್ಲಿ ನೋಡಿದರೆ ಬರೋದೇ ಇಲ್ಲ. ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ, LIC, ಭಾರತದ ಅತಿ ದೊಡ್ಡ ವಿಮಾ ಸಂಸ್ಥೆ. ಯಾವುದೇ ಒಂದು ಪಾಲಿಸಿ ಮಾಡಿದ್ರು ಅದರ ಡೀಟೇಲ್ಸ್ ಆಗಲಿ, ಅದನ್ನು ರಿನ್ಯೂವಲ್ ಮಾಡೋದಾಗಲಿ ಎಲ್ಲಿ ಕೂಡ ನಾವು ಕಟ್ಟಬಹುದು, ನಾವೇ ಆನ್ಲೈನಲ್ಲಿ ಕಟ್ಟಬಹುದು. ಹಾಗಾದರೆ ಇವ್ರದ್ದು ಯಾಕೆ ಕಟ್ಟಲಿಕ್ಕೆ ಆಗೋದಿಲ್ಲ? ಇವರು ಕೇಳಿದರೆ ಹೇಳ್ತಾರೆ ಅದು ಮೈಕ್ರೋ ಬಚತ್ ಬಾಂಡು, ಅದು ನೀವು ಧರ್ಮಸ್ಥಳ ಸಂಘದಲ್ಲೇ ಕಟ್ಟಬೇಕು, ಇಲ್ಲಾಂದರೆ ನೀವು ಉಡುಪಿಗೆ ಅಜ್ಜರಕಾಡು ಅಲ್ಲಿರುವ ಆಫೀಸಿಗೆ ಹೋಗಿ ಕಟ್ಟಬೇಕು, ಬೇರೆ ಎಲ್ಲೂ ಕಟ್ಟಕ್ಕಾಗಲ್ಲ ಅಂತ ಹೇಳ್ತಾರೆ. ಮೈಕ್ರೋ ಬಚತ್ ಪಾಲಿಸಿದು ಡೀಟೇಲ್ಸ್ ಬರಬೇಕಲ್ಲ ಇಂಟರ್ನೆಟ್ಟಲ್ಲಿ, ಯಾಕೆ ಬರ್ತಾ ಇಲ್ಲ? ಎಲ್ಲಾದರೂ ಡೀಟೇಲ್ಸ್ ಬಂದರೆ ಹೇಳಿ, ಈ ಪಾಲಿಸಿ ನಂಬರ್ ಹಾಕಿ ಚೆಕ್ ಮಾಡಿ. ನನಗಂತೂ ಸಿಗಲಿಲ್ಲ, ಕಸ್ಟಮರ್ ಕೇರ್ಗೆ ಕೂಡ ಕಾಲ್ ಮಾಡಿದ್ದೇನೆ, ಡೀಟೇಲ್ಸ್ ಬರ್ತಾ ಇಲ್ಲ. ನಂದು ಒಬ್ಬನದಲ್ಲ, ಯಾರ್ದು ಕೂಡ ಬರ್ತಾ ಇಲ್ಲ. ಡೂಪ್ಲಿಕೇಟ್ ಇದು. ಇದ್ರ ಬಗ್ಗೆ ವಿಚಾರಿಸ್ಬೇಕು ಅಂತ ನಾನು 4 ಜನ LIC ಏಜೆಂಟರ ಹತ್ರ ಇದ್ರ ಬಗ್ಗೆ ವಿಚಾರಿಸಿದಾಗ ಅವರು ಏನು ಹೇಳಿದರು ಗೊತ್ತಾ? ನೀವು ಮೈಕ್ರೋ ಬಚತ್ ಪಾಲಿಸಿ ಧರ್ಮಸ್ಥಳ ಸಂಘದಲ್ಲಿ ನೀವು ಮಾಡಿಸಿದ್ರೆ ನೀವು ಅಲ್ಲಿಯೇ ಕಟ್ಟಬೇಕು, ಮತ್ತು ಅದರ ಡೀಟೇಲ್ಸ್ ಎಲ್ಲೂ ಬರೋದಿಲ್ಲ. ಆದರೆ LIC ಏಜೆಂಟರ ಕೈಯಲ್ಲಿ ನೀವು ಅದೇ ಮೈಕ್ರೋ ಬಚತ್ ಪಾಲಿಸಿ ಮಾಡಿದರೆ ನೀವು ಎಲ್ಲೂ ಕಟ್ಟಬಹುದು, ಎಲ್ಲೂ ಕೂಡ ಅದರ ಡೀಟೇಲ್ಸ್ ನೋಡ್ಬೋದು, ಎಲ್ಲಿ ಕೂಡ ರಿನ್ಯೂವಲ್ ಮಾಡ್ಬೋದು ಅಂತ ಹೇಳ್ತಾರೆ. ಹಾಗಾದರೆ ಇವರು ಕೊಡ್ತಾ ಇರುವ ಏನು LIC ಬಾಂಡ್ ಇದೆ ಡೂಪ್ಲಿಕೇಟ್, ಪಕ್ಕಾ ಡೂಪ್ಲಿಕೇಟ್. ನೀವು ಬೇಕಾದ್ರೆ ಚೆಕ್ ಮಾಡಿ, ನಾನು ಹೇಳಿದ್ದನ್ನು ನೀವು ಕೇಳಬೇಡಿ. ಅವರು ಕೂಡ ಅಷ್ಟೇ, ಅವರು ಹೇಳ್ತಾರೆ, ಬರೀ ಬಾಯಲ್ಲಿ ಹೇಳ್ತಾ ಹೋಗ್ತಾರೆ. ನಾವು ಡಾಕ್ಯುಮೆಂಟ್ ಸಮೇತ ತೋರಿಸ್ತಾ ಇದ್ದೀವಿ ಎಲ್ಲರದು. ಮೈಕ್ರೋ ಬಚತ್ ಪಾಲಿಸಿ ಯಾರೆಲ್ಲ ಮಾಡಿಸಿದ್ದೀರಾ ಎಲ್ಲರೂ, ಈಗ ಕೆಲವರು ಬಾಂಡೆಲ್ಲ ಅವರೇ ಇಸ್ಕೊಂಡಿದ್ದಾರೆ, ಅವ್ರ ಹತ್ರ ನಂಬರ್ ಕೇಳಿ, ಇಲ್ಲಾಂದರೆ ನಿಮ್ಮ ಹತ್ರ ಇದೆ ಅದನ್ನು ಚೆಕ್ ಮಾಡಿ. ಎಲ್ಲೂ ಡೀಟೇಲ್ಸ್ ಬರ್ತಾ ಇಲ್ಲ, ಬಂದರೆ ಹೇಳಿ, ಬಂದರೆ ಅದು ಒರಿಜಿನಲ್, ಇಲ್ಲಾಂದರೆ ಡೂಪ್ಲಿಕೇಟ್. ಇದರಲ್ಲಿ ಎಷ್ಟು ಮೋಸ ಆಗಿದೆ ಅಂತ ನಾವು ತಿಳ್ಕೊಳ್ಬೇಕಲ್ಲ. ಅಮೇರಿಕಾ ವೀಸಾವನ್ನೇ ಇವರು ಡೂಪ್ಲಿಕೇಟ್ ಮಾಡಿದವರು, ಇನ್ನು LIC ಅನ್ನು ಬಿಡ್ತಾರಾ? ಅದಕ್ಕೆ ಉಡುಪಿ ಆಫೀಸಲ್ಲಿ ಮಾತ್ರ ಡೀಟೇಲ್ಸ್ ಬರುತ್ತಂದ್ರೆ, ಅಂದರೆ ಇದು ಇಂಟರ್ನೆಟ್ಟಲ್ಲಿ ಇದು ಎಂಟ್ರಿ ಆಗಿಲ್ಲ, ಬರೀ ಎಕ್ಸೆಲ್ ಶೀಟಲ್ಲಿ ಎಂಟ್ರಿ ಆಗಿದೆ. ಉಡುಪಿ ಆಫೀಸಲ್ಲಿ ಅವರ ಕಂಪ್ಯೂಟರಲ್ಲಿ ಎಕ್ಸೆಲ್ ಶೀಟಲ್ಲಿ ಎಂಟ್ರಿ ಮಾಡಿದ್ದಾರೆ. ಲೆಕ್ಕ ಹಾಕಿ 40,000 ಕೋಟಿ ವರ್ಷಕ್ಕೆ ಸಾಲ ಕೊಡ್ತಾರೆ. ಅದರಲ್ಲಿ 1 ಲಕ್ಷಕ್ಕೆ 10,000 ಅಂತ ಅಂದರೆ 4,000 ಕೋಟಿ ಆಯಿತು. 4,000 ಕೋಟಿಯ ದೊಡ್ಡ ಫ್ರಾಡ್ ಇದು ಮೈಕ್ರೋ ಬಚತ್ ಪಾಲಿಸಿ, ದೊಡ್ಡ ಫ್ರಾಡ್. ಆಮೇಲೆ ಕೆಲವರಿಗೆ ಇನ್ಶೂರೆನ್ಸ್ ಹಣ ಕೂಡ ಕೊಟ್ಟಿದ್ದಾರೆ,
ಯಾವ ಥರ ಬರಬೇಕು ಇನ್ಸೂರೆನ್ಸ್ ಹಣ? LIC ಕಂಪನಿಯಿಂದ ಡೈರೆಕ್ಟಾಗಿ ಪಾಲಿಸಿ ಮಾಡಿದರೆ ಅವರ ಅಕೌಂಟಿಗೆ ಬರಬೇಕು. ಇದು ಇವರು ಕೊಡೋದು, ಕೈಯಲ್ಲಿ ಕೊಡೋದು, ಇಲ್ಲಾಂದರೆ ಇವರು ಕಳಿಸೋದು, ಇವರು ಅಕೌಂಟಿಗೆ ಹಾಕೋದು, ಈ ಥರ ಮಾಡ್ತಾ ಇದ್ದಾರೆ. ಹಾಗಾದರೆ ಇದು ಫ್ರಾಡ್ ಅಲ್ವಾ? ಇದ್ರ ಬಗ್ಗೆ ದೊಡ್ಡ ಮಟ್ಟದ ತನಿಖೆ ಆಗಬೇಕು. ಮೈಕ್ರೋ ಬಚತ್ ಪಾಲಿಸಿ ಬಗ್ಗೆ ಎಷ್ಟು ಲಕ್ಷ ಜನರಿಗೆ ವಂಚನೆ ಮಾಡಿದ್ದಾರೆ. ವರ್ಷಕ್ಕೆ 4,000 ಕೋಟಿಯ ದೊಡ್ಡ ಫ್ರಾಡ್ ಇದು. ನೆಕ್ಸ್ಟ್ PRK ಬಾಂಡ್. ಸಾಲಕ್ಕೆ ಯಾವುದೇ ನಾವು ಡಾಕ್ಯುಮೆಂಟ್ ತಗೊಳ್ಳೋದಿಲ್ಲ. ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಇವಾಗ RTC ತಗೊಳ್ತಾ ಇದ್ದಾರೆ, ಈಗ ಅಗ್ರಿಮೆಂಟ್ ಮಾಡ್ತಾ ಇದ್ದಾರೆ, ಬ್ಲ್ಯಾಂಕ್ ಚೆಕ್ ತಗೊಳ್ತಾ ಇದ್ದಾರೆ. ಆಮೇಲೆ ಮೈಕ್ರೋ ಬಚತ್ ಪಾಲಿಸಿ, PRK, ನಂತರ ಸಂಘದ ಸದಸ್ಯರು ಕೂಡ ಜವಾಬ್ದಾರಿ. ಅಲ್ಲಿ ಕಟ್ಟಿಲ್ಲ ಅಂದರೆ ಅವರು ಮನೆಗೆ ಜನ ಕಟ್ಟಿಕೊಂಡು ಹೋಗ್ತಾರೆ. ಜೀವನನೇ ಇವರಿಗೆ ಅಡ ಇಟ್ಟಿದ್ದಾರೆ. ಏನು ಡಾಕ್ಯುಮೆಂಟ್ ಇಲ್ಲದೆ ಬರೀ ಕೈಯಲ್ಲಿ ಹೋಗಿ ಸಾಲ ತಗೊಂಡು ಬರ್ಬೋದಂತೆ. ಇವರು ಹೇಳುವ ಮಾತು ಆ ಥರ ಇರ್ತದೆ. ನೀವು ಸಾಲ ತಗೊಳ್ಳೋವರೆಗೆ ಮಾತ್ರ ನಿಮಗೆ ನೈಸ್ ಮಾಡ್ತಾರೆ. ಸಾಲ ಒಮ್ಮೆ ತಗೊಂಡು ಕೊಡ್ಲೆ ನೀವು ಅದನ್ನು ಮಾಡಲೇಬೇಕು, ನೀವು ಇದನ್ನು ಮಾಡಲೇಬೇಕು, ಆ ಪಾಲಿಸಿ ಮಾಡಬೇಕು, ಈ ಪಾಲಿಸಿ ಮಾಡಬೇಕು, ಸುರಕ್ಷಾ ಮಾಡಬೇಕು, ಎಲ್ಲ ಫೇಕ್. ಸುರಕ್ಷದಲ್ಲಿ ಮೋಸ ಆಗಿರುವಂಥದ್ದು ನಾವು ಒಂದು 40 ವಿಡಿಯೋಗಳನ್ನು ಮಾಡಿ ಹಾಕಿದ್ದೇವೆ. ಸುರಕ್ಷದಲ್ಲಿ ಮೋಸ ಆಗುವಂಥದ್ದು ಇದರಲ್ಲಿ ಎಲ್ಲ ಆಸ್ಪತ್ರೆಗಳು ಕೂಡ ಕೈವಾಡ ಇದೆ. ಇದರಲ್ಲಿ ಎಲ್ಲ ಮೋಸ. ಬಡವರಿಗೆ ಇಷ್ಟೊಂದು ದೊಡ್ಡ ಮಟ್ಟದ ಫ್ರಾಡ್, ದೇಶದಲ್ಲಿ ಅತಿ ದೊಡ್ಡ ಫ್ರಾಡ್ ಇದು, ಬಡವರಿಗೆ ಮಾಡಿರುವಂಥದ್ದು. ಇದರ ಬಗ್ಗೆ ನಾವು ಮಾತಾಡಬಾರ್ದು. ಮಾತಾಡಿದರೆ ಜನ ಕಟ್ಟಿಕೊಂಡು ಬರೋದು, ಹೊಡೆಯುವುದು, ಇದೇ ಮಾಡೋದು. ಇವರು ಇದೇ ಮಾಡಿದ್ದು ಇಲ್ಲಿವರೆಗೂ. 1.5 ವರ್ಷದಿಂದ ನಾವು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೇವೆ. ನಮ್ಮ ಬಗ್ಗೆ ಅಪಪ್ರಚಾರ ಮಾಡೋದು, ತೇಜೋದಯ ಮಾಡೋದು, ಅದನ್ನು ಬಿಟ್ಟರೆ ನಾವು ಕೇಳಿದಂಥ ಒಂದು ಡಾಕ್ಯುಮೆಂಟ್ ಇವರು ಕೊಡ್ಲಿಕ್ಕೆ ಆಗಲಿಲ್ಲ. ಒಂದೇ ಒಂದು ಸಾಲ ಕಟ್ಟಲಿಲ್ಲ ಅಂತ ಕೋರ್ಟಿಗೆ ಹಾಕ್ಲಿಕ್ಕೆ ಆಗಲಿಲ್ಲ. ಇದು ಗ್ರಾಮ ದೋಚುವ ಯೋಜನೆ. Yeah.